ಐತೆ ಪೊಲೀಸ್ ಸ್ಟೇಷನು. ಲೈಫಲ್ಲೇ ಫಸ್ಟ್ ಟೈಮು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರೋದು ನಾನು. ಅಂದರೆ ಆ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ಬೇಕು, ಲೈಕ್ ಯಾಕೆ ಮನೆ ಬಿಟ್ಟು ಹೋಗ್ತಾರೆ, ಯಾಕೆ ಕೇಳ್ತೀರ ಪಾಡು. ಬ್ರೋ 11:30 ಬಂದಿರೋದಂತೆ, 3:30ವರೆಗೂ ಇಲ್ಲೇ ಅವರ, ಇನ್ನೂ 2 ಗಂಟೆ ಟೈಮ್ ಇಲ್ಲೇ ಅವರು. ಹೃದಯವ ಕಳೆಯುವ ಸ್ವಲ್ಪ ಸ್ಲೋ ಮಾಡುವ. ಗೈಸ್ ದಿಸ್ ಈಸ್ ಮೈ ಕಾಲೇಜ್. ಇದೆ ಗೈಸ್ ನಮ್ಮ ಕಾಲೇಜು. ಆಂಟಿ ಆಂಟಿ ಪ್ಯಾಂಟ್ ಇದೆ ಆಂಟಿ, ಅದು ಗೈಸ್ ಅಂತೂ ಇಂತೂ ಟ್ರಿಪ್ ಹೋಯ್ತವಳೆ ಗುರು. ಕೊಡು 100 ರೂಪಾಯಿ. ತಗೊಳಪ್ಪ ಟ್ರಿಪ್. ಏನೇ ತಗೊಂಡಿದ್ಯಾ? ಒಂದು ಬುಕ್ ಹೇಳಿದಾರೆ, ಒಂದು ಪೆನ್ ಹೇಳಿದಾರೆ. ಕೊಡು ಐಫೈ. ಅಂತ ಇಂತೂ ಜ್ವರ ಇಲ್ದೆ ಟ್ರಿಪ್ ಹೋಯ್ತೈತೆ ಈ ಸರಿ. ಆದ್ರೂ ಬೇಡ ಬುಜ್ಜಿ ಪ್ಲೀಸ್. ಬುಜ್ಜಿ 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 8:30 ಒಳಗಡೆ ಅಲ್ಲಿ ಇರ್ಬೇಕಣ್ಣ. ಬಾಯ್ ಬಾಯ್ ಗಾಯ್ಸ್. ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ ನಮ್ಮಮ್ಮ ಪಾಪ ಯಾಕೋ ಬೆಳಗ್ಗೆನೆ ಸೈಲೆಂಟ್ ಆಗ್ಬಿಟ್ಟವ್ರೆ. ಮೈಕೈ ನೋವು ಅಂತ ಹೇಳ್ತಾರೆ ಏನೋ ಅಮ್ಮ. ನೀನು ದೇವತೆ ಈ ನನ್ನ ಪಾಲಿಗೆ. ಫೀಲಿಂಗ್ ಓಯ್ ನಿನಗೆ ಜ್ವರ ಬರುತ್ತಂದ್ರೆ ಆಶ್ಚರ್ಯ. ನಮ್ಮಮ್ಮಗೆ ಅಷ್ಟು ಬೇಗ ಜ್ವರ ಬರಲ್ಲ, ಬಂದರೆ ತುಂಬ ಕೆಲಸ ಮಾಡಿದಾರಂತ ಅರ್ಥ. ಈಗ ನಾನು ಜಿಮ್ಗೆ ಓಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಗೈಸ್ ನಾನು ಪಾಸ್ಪೋರ್ಟ್ನ ವೆರಿಫಿಕೇಷನ್ಗೆ ಹೋಗ್ತಾ ಇದ್ದೀನಿ. ಲಾಲ್ಬಾಗ್ ಹೋಗ್ಬೇಕು ನಾವು. ಹೋಗ್ಬಿಟ್ಟು ಅವ್ರು ಏನೇನು ಕೇಳ್ತಾರೋ, ಏನೇನು ಡಾಕ್ಯುಮೆಂಟ್ ಹೇಳ್ತಾರೋ ಅದನ್ನೆಲ್ಲ ಕೊಟ್ಟು ಸಬ್ಮಿಟ್ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಬರಬೇಕು. ನೋಡುವ, ವೆಯ್ಟಿಂಗ್. ಗೈಸ್ ಹೊರಟಿದ್ದೀನಿ ಜಿಮ್ಮಿಗೆ. ಇವತ್ತು ಬಿಡಬಾರ್ದು ಅಂದ್ಬಿಟ್ಟು ಹೋಗ್ತಾ ಇರೋದು ಜಿಮ್ಮಿಗೆ. ಆಮೇಲೆ ನಾವು ನಮ್ಮ ಬೈಕಲ್ಲಿ ಹೋಗ್ತಾ ಇರೋದು. ಇವತ್ತು ಟ್ರಾಫಿಕ್ ಇರೋದ್ರಿಂದ ಬೈಕಲ್ಲಿ ಹೋಗ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ, ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್. ನೆನ್ನೆ ಕಟಿಂಗ್ ಮಾಡಿಸ್ದೆ ಗೈಸ್. ನೋಡಿ ಎಷ್ಟು ಸುಂದರವಾಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ. ಭ್ರಮೆ. ಇದೇ ಬೈಕಲ್ಲಿ ಹೋಗ್ತಾ ಇರೋದು ನಾವು. ಇದೆ ಈ ಗಾಡಿನ ನೈಟ್ ಏನಾದರೂ ಬಿಟ್ಟು ಬೆಳಗ್ಗೆ ಆನ್ ಮಾಡಬೇಕು ಅಂದರೆ ಸ್ಟಾರ್ಟೇ ಆಗಲ್ಲ. ಎಮರ್ಜೆನ್ಸಿಗೆ ಆನೇ ಆಗಲ್ಲ. ಇಲ್ಲಿ ನೋಡಿ ಇಷ್ಟು ಫುಲ್ ಪೆಟ್ರೋಲ್ ಇದ್ರೂ ಆನ್ ಆಗಲ್ಲ. ಇದು ಹಳೇದು ಗೈಸ್, ಇದು ಸಿಕ್ಕಾಪಟ್ಟೆ ಹಳೇದು. ನಾವು ಎಮರ್ಜೆನ್ಸಿಗಂತ ಯಾರ ಹತ್ರನೂ ಇಸ್ಕೊಂಡಿದ್ದು 35,000 ರೂಪಾಯಿಗೆ ಇಸ್ಕೊಂಡಿದ್ದು. ಈ ಗಾಡಿ ಒಂಥರ ಫ್ಲೈಟ್ ಇದ್ದಂಗೆ. ಪಿಕಪ್ ತಗೊಳ್ಳಿ ಎಕ್ಸೆಟ್ರ್ ಕೊಡ್ತಾನೆ ಇದ್ದೀನಿ, ಇನ್ನೂ ಮೂವ್ ಆಯ್ತಿಲ್ಲ. ಸ್ವಲ್ಪ ಪಿಕಪ್ ತಗೊಳ್ಳೋದಕ್ಕೆ ಲೇಟು ಸ್ವಲ್ಪ ಲೇಟ್ ಇದು. ಓಲಾ ತಪ್ಪು ತಿಳ್ಕೊಳ್ಳಲ್ಲ, ಓಲಾ ಬೇಗ. ಹಾಂ ನೋಡಿ ಎಕ್ಸೆಟ್ರ್ ಫುಲ್ ಕೊಟ್ಟರು ಆಯ್ತಲ್ಲ. ಸದ್ಯಕ್ಕೆ ಹೋಯ್ತು. ಹೋಯ್ತು ಬನ್ನಿ ಜಿಮ್ ಮಾಡೋಣ. ಗೈಸ್ ಬಂದು ಜಿಮ್ಮಿಗೆ. ಅಪ್ಪ ಟ್ರಾಫಿಕ್ನ ದಾಟಿ ಬರೋಷ್ಟಲ್ಲಿ ನನಗಂತೂ ಅಪ್ಪ ಸದ್ಯಕ್ಕೆ ನಾನು ಬೈಕ್ ತಂದು ಒಳ್ಳೇದಾಯಿತು. ಕಾರ್ ತೊಗೊಬಂದಿದ್ರೆ 10 ಗಂಟೆ ಬರ್ತಿದ್ದೆ ನಾನು. ಬನ್ನಿ ಇವಾಗ ಟಕಟಕಂತ ಬೈಸಿಗೆ ಹೊರ್ಕೊಟ್ಟು ಮುಗಿಸಿ ಬೇಗ ಹೊರಡಬೇಕು. ಇನ್ನು ಜೆರಾಕ್ಸ್ ಎಲ್ಲ ತೊಗೋಬೇಕು ನಾನು. ಗೈಸ್ ಫೈನಲಿ ಡನ್ ವಿತ್ ದ ವರ್ಕೌಟ್. ಇವಾಗ ಮನೆಗೆ ಹೋಗ್ಬಿಟ್ಟು ಟಕ ಅಂತ ಫ್ರೆಶ್ ಅಪ್ ಆಗಿ ನಾನು 12:30 ಹೊರಡಬೇಕು. ನಮಗೆ ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್ ಇರೋದು 3 o'clockಗೆ. ಬಟ್ ಇಲ್ಲಿಂದ 1 hour ಅಷ್ಟೇ ಇರೋದು. 3 ಗಂಟೆ ನಾನು ಅಪಾಯಿಂಟ್ಮೆಂಟ್ ಇರೋದು. ಆದರೆ ಈ ಟ್ರಾಫಿಕ್ ನೋಡಿದ್ರೆ ಇಲ್ಲಿಂದ 1 hour ಅಷ್ಟೇ ಇರೋದು. ಬಟ್ ಈ ಟ್ರಾಫಿಕ್ ನೋಡಿದ್ರೆ ನನಗೆ 2.5 hour ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ 12 o'clockಗೆ ಬಿಡ್ತಾಯಿದ್ದೀನಿ. ಸಿಕ್ಕಾಪಟ್ಟೆ ಟ್ರಾಫಿಕ್, ಹೆವಿ ಟ್ರಾಫಿಕ್ಕು ಅಪ್ಪ. ಅದರಲ್ಲಿ ನಮ್ಮನೆ ಸೈಡು ಈಗಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಬನ್ನಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ಬಿಡೋಣ. ನಮ್ಮ ಟುಮ್ಸ್ ಬೇರೆ ಬರ್ತಾಳಂತೆ ಮನೆಗೆ. ಬರಲಿ ವಾಪಸ್ಸು ಮನೆಗೆ ಬಂದೆ ನಾನು. ಈ ಮನೆಗೆ ಬರ್ತಿದ್ದಾಗೆಲ್ಲನೂ ನಾವು ಇಲ್ಲಿ 7 ವರ್ಷ ಇರೋದ್ರಿಂದ ಎಷ್ಟೊಂದು ಮೆಮೊರೀಸ್, ಎಷ್ಟೊಂದು ನೆನಪುಗಳಿರ್ತವೆ. ಒಂದು ನಿಮಿಷ ರೀ. ಮಾನ ಮರ್ಯಾದೆ ಎಕ್ಸೆಟ್ರಾ ಏನಿಲ್ವಾ ನೆನ್ನೆ ಮಾಡಿರೋ ಕೆಲಸಕ್ಕೆ. ಗೈಸ್ ಈ ಮನೆ ತುಂಬ ಮೆಮೊರೀಸ್ ಇದೆಯಾ. ಸೊ ಈ ಮನೆ ಖಾಲಿ ಮಾಡೋಕ್ಕಿಂತ ಮುಂಚೆ ಅದ್ರ ಹಿಂದಿನ ದಿನ ಒಂದು ಒಳ್ಳೆ ವಿಡಿಯೋ ಬರ್ತೀನಿ. ಅಂದರೆ ಆ ವಿಡಿಯೋ ನೋಡಿ ನಿಮಗೆ ಅನ್ನಿಸ್ಬೇಕು, ಲೈಕ್ ಯಾಕೆ ಮನೆ ಬಿಟ್ಟು ಹೋಗ್ತಾರೆ ಅಂತ ಅನ್ನಿಸ್ಬೇಕು. ಲೈಕ್ ನನಗೆ ಒಂದು ಫೀಲ್ ಆಗ್ಬಿಟ್ಟೈತೆ. ಬಿಕಾಸ್ ಈ ಮನೇಲಿ ಇದ್ಬಿಟ್ಟು ನಾನು ತುಂಬ ಏನೇನು ಪಡ್ಕೋಬೇಕು ಎಲ್ಲನೂ ಪಡ್ಕೊಂಡಿದ್ದೀನಿ. ಅದು ಮನೆ ಖಾಲಿ ಮಾಡೋ ದಿನ ಇದೆಯಲ್ಲ, ಅದ್ರ ಹಿಂದಿನ ದಿನ ಇದು ಅಪ್ಲೋಡ್ ಆಗುತ್ತೆ, ಇಲ್ಲ ಅವತ್ತಿನ ದಿನ ಅಪ್ಲೋಡ್ ಆಗುತ್ತೆ. ಕಾಯ್ತೀರಿ. ಅದು ಸಿಕ್ಕಾಪಟ್ಟೆ ಮನಸ್ಸಿಂದ ಮಾಡ್ತಿರೋ ವಿಡಿಯೋ ಅದು.
ಆಮೇಲೆ ನಾನು ಜಸ್ಟ್ ರ್ಯಾಂಡಮ್ ಆಗಿ ಮಾಡ್ತಿಲ್ಲ, ಬುಕ್ಕಲ್ಲಿ ಬರೆದುಬಿಟ್ಟು ಶೂಟ್ ಮಾಡ್ತಿರೋದು ನಾನು. ಆ್ಯಂಡ್ ವೆಯ್ಟ್ ಫಾರ್ ದಟ್ ಡೇ. ತುಂಬ ಸಖತ್ತಾಗಿರುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ನನ್ನ ಮೈಂಡಲ್ಲಿ ಯೋಚನೆ ಮಾಡ್ತಿರೋ ಟೈಮಲ್ಲಿ ಇಷ್ಟ ಆಗ್ತಿದೆ. ನೋಡೋಣ ಎಕ್ಸಿಕ್ಯೂಷನ್ ಯಾವ ಥರ ಬರುತ್ತೆ ಅಂತ. ಲೆಟ್ಸ್ ಇವಾಗ ಮನೆಗೆ ಬಂದೆ, ಬ್ರೇಕ್ಫಾಸ್ಟ್ ಮಾಡಿ ಪಟ್ ಅಂತ ಸ್ನಾನ ಮಾಡಿ ಹೊರಡಬೇಕು. ಟ್ರಾಫಿಕ್ ನೋಡ್ರೆ ಕಳೆದೋಗ್ಬಿಡ್ತೀನಿ ನೀನು. ಇಲ್ಲಿಂದ ನಾನು ವಾಪಸ್ಸು ಇದೊಂದು ದಾಟೋದಕ್ಕೇನೆ ಅರ್ಧ ಗಂಟೆ 3/4 ಗಂಟೆ ಬೇಕು ಇವಾಗ. ಈಗ ಸ್ನಾನ ಮಾಡ್ಬೇಕಾ? ಎಸ್ ಗೈಸ್, ನಾನು ನನ್ನ ಮುದ್ದಾದ ಮಮ್ಮಿನ ಎಷ್ಟು ಫೇಮಸ್ ಮಾಡ್ತೇನೆಂದರೆ, ನಮ್ಮಮ್ಮ ಹಿಂದೆಗಡೆನೆ ಇಬ್ರು ಬಾಡಿಗಾರ್ಡ್ ಬರಬೇಕು. ನಮ್ಮಮ್ಮನ ಅಷ್ಟು ನನ್ನ ಮುದ್ದು ಮಮ್ಮ ಅಂಬ ಇದು, ನನ್ನ ಮುದ್ದು ಮಮ್ಮಿದು. ಎಷ್ಟು ದಿನ ಗೈಸ್? 1 ವರ್ಷ, 2 ವರ್ಷ, ಕೊನೆವರೆಗೂ 3 ವರ್ಷ, ಲೈಫ್ ಟೈಮ್ ನಮ್ಮಮ್ಮ. ಲೈಫ್ ಟೈಮ್ ನಮ್ಮಮ್ಮ ಹೆಂಡತಿ ಬಂದ್ರು ನಾನು ಹಿಂಗೆ, ನಮ್ಮಮ್ಮನ ಹಿಂಗೆ ಗೈಸ್. ಯಾರು ಬಂದ್ರು ಅಂತ ನಮ್ಮಮ್ಮ ತಾನೇ ಫಸ್ಟ್ ಇದ್ದಿದ್ದು, ನಮ್ಮಮ್ಮನೇ ಫಸ್ಟ್ ನಂಗೆ. ಬಟ್ ಆದ್ರೂ ಹೆಂಡತಿನೂ ಜೊತೆಲಿ ಇರ್ತಾರೆ, ಮನ್ಸಲ್ಲಿ ಇರ್ತಾರೆ. ಆದ್ರೆ ಇಬ್ರು ಬಿಟ್ಕೊಡಲ್ಲ ನಾನು. ಶಿ ಈಸ್ ಆಲ್ಸೋ ಫಸ್ಟ್, ನಮ್ಮಮ್ಮ ಆಲ್ಸೋ ಫಸ್ಟ್. ಗೈಸ್, ಟ್ರಾನ್ಸಿಷನ್ ಕೊಟ್ಟು ತುಂಬಾ ದಿನ ಆಗೈತೆ. ಇವಾಗ ಟ್ರಾನ್ಸಿಷನ್ ನಾನು ಕೊಡ್ತೀನಿ ಅಂದ್ರೆ ಫ್ರೆಶ್ ಅಪ್ ಹೊಡ್ಬತ್ತೀನಿ. ರೆಡಿ? 3, 2, 1. ಗೈಸ್, ಫೈನಲಿ ಫ್ರೆಶ್ ಅಪ್ ಆಯಿತು. ಇವಾಗ ಹೊರಡ್ಬೇಕು ಇನ್ನೊಂದು ಸ್ವಲ್ಪ ತಲೆ. ಆ್ಯಂಡ್ ಆಲ್ಸೋ ಇವಾಗ ಸ್ಕಿನ್ನು ಮತ್ತು ಹೇರಿಗೆ ಪ್ರತಿದಿನ ಮೋಸ್ಟ್ಲಿ ಐ ಥಿಂಕ್ August 13 ಇಲ್ಲಿವರೆಗೂ ರೆಗ್ಯುಲರ್ ಆಗಿ ಮಾಡ್ತಾ ಇರೋದು. ಸೊ ನಿಮ್ಗೇನಾದರೂ ಚೇಂಜಸ್ ಕಾಣಿಸಿದೆ ಅಂದರೆ ನಮ್ಮ ಸ್ಕಿನ್ ಅಂದರೆ ಸ್ಕಿನ್ನು ಬ್ರೈಟ್ ಆಗುತ್ತೆ ಅಂತ 1 ತಿಂಗಳು ಅಂತ ಹೇಳಿದ್ದಾರೆ. ಸೊ 1 ಮಂತ್ 2 ಮಂತ್ ಹಂಗೆ ಅಪ್ಲೈ ಮಾಡ್ತೀರಾ, ಸೊ ದಟ್ ಇಟ್ ವಿಲ್ ಬಿ ಗುಡ್, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ಸೊ ಹೋಗ್ತಾ ಇನ್ ಕೇಸ್ ಏನಾದ್ರು ಡಿಫ್ರೆನ್ಸ್ ಕಾಣಿಸಿಲ್ಲ ಅಂದ್ರೂ ಕಾಣಿಸೋವರೆಗೂ ವೆಯ್ಟ್ ಮಾಡಿ, ಕಾಣಿಸಿದ್ರೆ ನನಗೆ ಇನ್ಫಾರ್ಮ್ ಮಾಡಿ ಅಷ್ಟೇ. ಗೈಸ್, ಇವತ್ತು ಮನೇಲಿ ನೀರಿಲ್ಲ, ಮೀನ್ಸ್ ಅಂದರೆ ಏನೋ ಸ್ವಲ್ಪ ರೆಡಿ ಮಾಡ್ತವ್ರೆ, ಅದಕ್ಕೆ ನೀರಿಲ್ಲ. ನೀರನ್ನ ಹೆಂಗೆ ಹಿಡ್ದವ್ರು ಅಂತ ಹೇಳ್ತೀನಿ ನೋಡಿ. ಕುಡಿಯೋ ನೀರುಗಳು 3 ಬಾಟ್ಲು ಹಿಡ್ದವ್ರಮ್ಮ. ಗ್ಯಾಪಲ್ಲಿ ಡಿಂಗಿಯಲ್ಲಿ ನೀರು ಹಿಡ್ದವ್ರೆ, ಅದರಲ್ಲಿ ನೀರು ಇಟ್ಕೊಂಡವ್ರೆ. ಇನ್ನೊಂದು ಇಲ್ಲಿ ನೋಡಿ, 1, 2, 3, 4, 5, 6 ಇದರಲ್ಲೂ ನೀರು ಹಿಡ್ದವ್ರೆ. ಸಿಲ್ಲು ಒಂದು ಇಟ್ಕೊಂಡ್ರೆ ಖಾಲಿ ಆಗಿತ್ತು ಅದಕ್ಕೆ. ಹೆಂಗಂದ್ರೆ ಅಲ್ಲೇ ರೆಡಿ ಮಾಡ್ತಾರಲ್ಲ, ಸೊ ಆಮೇಲೆ ನೈಟ್ ಎಲ್ಲ ಬಂದಿಲ್ಲ ಅಂದ್ರೆ ಕಷ್ಟ ಆಗ್ಬೋದು ಅಂತ ಇಟ್ಕೊಂಡ್ಬಿಟ್ಟಾರೆ ಅಷ್ಟೇ. ಈಗ ನಮ್ಮ ಕದು ಬರೋಷ್ಟರಲ್ಲಿ ಮೋಸ್ಟ್ಲಿ ಕದು ಅವ್ಳು ಬಂದಾಗ ನಾನು ಮೋಸ್ಟ್ಲಿ ಇರಲ್ಲ ಅನ್ಕೋತೀನಿ, ಹೊರಟ್ಬಿಡ್ಬೇಕು ನಾನು. ಇವಾಗ ಟ್ರಾಫಿಕ್ ನೋಡ್ತಿದ್ರೆ ನನಗೆ ತಲೆ ಕೆಡ್ತೈತೆ. ಇಟ್ಟಿದ್ದೀನಿ ಸ್ಪೀಕರ್ ತೊಗೊಂಡು ಅಮ್ಮಂಗೆ ಬಾಯ್ ಹೇಳ್ಬಿಟ್ಟು, ನನ್ನ ಡಾಕ್ಯುಮೆಂಟ್ಸ್ ಕೂಡ ಇದೆ, ಅದನ್ನೆಲ್ಲ ತೊಗೊಂಡು ಹೋಗ್ಬೇಕು ಇವಾಗ. ಇಲ್ಲಿಂದ 1.5 hour ಜರ್ನಿ. ಲೆಟ್ಸ್ ಗೋ. ಆರಾಮಾಗಿ ಸಾಂಗ್ ಕೇಳ್ಕೊಂಡು ಹೋಗ್ಬೇಕು, ಪೀಸ್ಫುಲ್ ಹೋಗ್ಬೇಕು ನಾನು. ಮಧು ಬರೋಣ. ಐ ಲವ್ ಯು ಮಧು. ಮಧು ಬಾಯ್, ನನ್ನ ಮುದ್ದು ಮಮ್ಮ. ಆಫ್ಟರ್ ಸೋ ಲಾಂಗ್ ಟೈಮ್ ಈ ಶೂನ ಯೂಸ್ ಮಾಡಿದ್ದೀನಿ, ಹಾಕೋತಾ ಇದ್ದೀನಿ. ಚೆನ್ನಾಗಿದೆ, ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡೆ. ಗೈಸ್, ಅಲ್ಲಿ ನೋಡಿ ಯಾಲುನ ಸ್ಕೂಲ್ ಡ್ರೆಸ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಓಡ್ತಾಳಪ್ಪ, ಸ್ಕೂಲ್ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾಳೆ. ಎಲ್ಲಿ ಯಾಲು? ಡೋರ್ ಹಿಂದೆ. ಯಾಲು ಒಂದ್ಸಲಿ ನೋಡ್ತೀನಿ ಬಾ, ಸ್ಕೂಲ್ ಡ್ರೆಸ್ಸಲ್ಲಿ ನೋಡ್ತೀನಿ ಬಾ. ಆಯ್ತು, ಒಂದ್ಸಲಿ. ನೋಡಿ ಬರೋದೇ ಇಲ್ಲಪ್ಪ, ಹೋಯ್ತೀನಿ. ಅಲ್ಲಿ ನೋಡಿ ಗೈಸ್, ಗೈಸ್ ಇಲ್ಲೇ ಡಾಕ್ಯುಮೆಂಟ್ಸ್ ಎಲ್ಲ ಪ್ರಾಪರ್ ಆಗಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಅಲ್ಲೋದ ಮೇಲೆ ಇನ್ ಕೇಸ್ ಏನಾದರೂ ಇದಿರಬೇಕು ಅಂದರೆ ಸ್ವಲ್ಪ ಮತ್ತೆ ವಾಪಸ್ ಬರೋಕ್ಕಾಗಲ್ಲ, ಅದಕ್ಕೆ ಎಲ್ಲ ನೀವೆಲ್ಲ ಚೆಕ್ ಮಾಡ್ಕೋತಾ ಇದ್ದೀನಿ ನಾನು. ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀರು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ಗೈಸ್, ನಾನು ಸಿಕ್ಕಾಪಟ್ಟೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಿದ್ದು ಇದೊಂದು ಪಾಸ್ಪೋರ್ಟ್ಗೋಸ್ಕರ. ಪಾಸ್ಪೋರ್ಟ್ ಬೇಕೇ ಬೇಕಾಗಿತ್ತು ನನಗೆ. ಅದನ್ನ ಯಾವತ್ತು ಗೊತ್ತಾ, ನಾನು ಅಪ್ಲೈ ಮಾಡಿದ್ದು August 10 ಇಲ್ಲ 12 ಇರಬೇಕೇನೋ. ಇವಾಗ August 24ಗೆ ಪಾಸ್ಪೋರ್ಟ್ ಮಾಡಿಸ್ತಾ ಇರೋದು. ಸಿಕ್ಕಾಪಟ್ಟೆ ಪ್ರೊಸೀಜರ್ ಐತಪ್ಪ. ಆಮೇಲೆ ಇನ್ನೊಂದು, ಇವಾಗ ನಾನು ಅಲ್ಲಿ ವೆರಿಫಿಕೇಶನ್ಗೆ ಹೋಗ್ಬೇಕು, ಏನಿಲ್ಲ ಏನೋ ಕೇಳೋ ಪ್ರಶ್ನೆ ಉತ್ತರ ಕೊಡಬೇಕು. ಬಟ್ ಆದರೂ ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಒಂದು ಒಳಗಡೆ ಇದಿರುತ್ತೆ, ಏನು ಕೇಳ್ತಾರೋ, ಹೆಂಗೆ ಹೇಳ್ತೀನೋ ಇಲ್ವೋ ಆ ಥರ ಒಳಗಡೆ ಒಂದು ಇದಿದೆ ಫೀಲು. ಅದು ಇದಂತಲ್ಲ, ಎಲ್ಲೇ ಹೋದ್ರೂ ಅಷ್ಟೇ. ಸ್ಟೇಜ್ ಹತ್ತಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಇರುತ್ತೆ. ಸ್ಟೇಜ್ ಹತ್ತಿ ಹೋದ್ಮೇಲೆ 1000 ಮಾತಾಡ್ಬಿಡ್ತೀನಿ. ಬಟ್ ಹತ್ತಕ್ಕಿಂತ ಮುಂಚೆ ಒಂದು ಫ್ಯೂ ಮಿನಿಟ್ಸ್ ಇರುತ್ತೆ ನೋಡಿ, ಒಂದು 5 ಮಿನಿಟ್ಸು. ಆ 5 ಮಿನಿಟ್ಸಲ್ಲಿ ಒಳಗಡೆ ಆಗುತ್ತೆ ಡಗ 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 ಅಂತ. ಅದು ಎಲ್ಲಿ ಯಾವಾಗ ಬೇರೆ ಟೈಮಲ್ಲಿ ಯಾವಾಗಲೂ ಆಗಲ್ಲ, ಆ ಒಂದು ಟೈಮಲ್ಲಿ ಆಗುತ್ತೆ. ಇನ್ ಕೇಸ್ ಇವಾಗ ರನ್ನಿಂಗ್ ರೇಸಲ್ಲಿ ರೆಡಿ ಆಗಿರ್ತೀವಿ, ಔಟ್ಸೈಡ್ ಇದ್ದಾಗ ರೆಡಿ ಆಗಿರ್ತೀವಿ. ಅಂಪೇರು 3, 2, 1 ಆ 1 ಅನ್ನೋ ಟೈಮಲ್ಲಿ ಎಷ್ಟು ಡಗ 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 ಅಂತ ಇರುತ್ತೆ ಗೊತ್ತಾ. ಮೂವ್ ಆದ್ಮೇಲೆ ಏನಾಗಲ್ಲ, ಹೆಂಗಿರು ವಿನ್ ಅಂತ ಅನ್ಕೊಂಡ್ಬಿಡ್ತೀನಿ. ಆದ್ರೆ ಆ 3 ಸೆಕೆಂಡ್ ಇದೆಯಲ್ಲ, ನೆನ್ಸ್ಕೊಂಡ್ರು ಒಂಥರ ಲೈಕ್ ಓ ಶಿಟ್ ಡಗ 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 ಅಂತ ಇರುತ್ತೆ.
ಇನ್ನೊಂದು ಮೋಸ್ಟ್ಲಿ 20 to 30 ಮಿನಿಟ್ಸ್ ಅಷ್ಟೇ ರೀಚ್ ಆಗಿಬಿಡ್ತೀನಿ. ಇನ್ನೂ ಟೈಮ್ ಇದ್ರೆ ಹೋಗ್ತಾ ಅಲ್ಲೇ ಯಾವುದಾದ್ರೂ ವೆಜ್ಗೆ ಹೋಗ್ಬಿಟ್ಟು ಕರ್ಡ್ ರೈಸ್ ತಿನ್ನಬೇಕು. ನಮ್ಮ ಟ್ರೈನರ್ ಹೇಳಿದ್ದಾರೆ, ಬನ್ನಿ ತಿನ್ನುವ, ಲೆಟ್ಸ್ ಗೋ. ಗೈಸ್ ಬಂದೆ, ಆದರೆ ಪಾರ್ಕಿಂಗು ಸಿಗೋದು ಕಷ್ಟ ಆಗ್ಬಿಟ್ಟೈತೆ. ಪಾರ್ಕಿಂಗ್ ಹೆಂಗೆ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗಲ್ಲಿ ಐತಂತ ಒಳಗಡೆ ನುಗ್ತಾ ಇದ್ದೀನಿ, ನೋಡ್ಬೇಕು ಏನು ಕತೆ ಹೆಂಗೆ ಅಂತ. ಇಲ್ಲಿ ಪಾರ್ಕಿಂಗ್ ಸದ್ಯಕ್ಕೆ ಸಿಕ್ಬಿಟ್ರೆ ಸಾಕು, ಖುಷಿ ಆಗ್ಬಿಡ್ತೀನಿ ನಾನು. ಪಾರ್ಕಿಂಗ್ ಸಿಗೋದೇ ಕಷ್ಟ ಆಗ್ಬಿಟ್ಟೈತಲ್ಲ ಇವಾಗ, ಏನು ಮಾಡೋದು? ಯಾವುದೋ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದ್ದೀನಿ, ಸದ್ಯಕ್ಕೆ ಸಿಕ್ಕೈತೆ ಪಾರ್ಕಿಂಗು. ನೋಡೋಣ, ಆಮೇಲೆ ನೋಡ್ಕೊಂಡ್ರೆ ಆಯಿತು. ಫೈನ್ ಗಿನ್ ಬಿತ್ತು ಅಂದರೆ ಕಟ್ಬಿಟ್ಟು ಹೋದ ಅಷ್ಟೇ. ಏನು ಪಾರ್ಕಿಂಗ್ಗೆ ಸಿಗ್ತಲ್ಲ, ಏನು ಮಾಡೋದು ನಾವು? ಅದಕ್ಕೆ ಕೆಲವು ನಿಲ್ಸ್ಬಿಟ್ಟು ಹೋಗ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಒಂದು ಸ್ವಲ್ಪ ಲಂಡನಿಗೆ ಬೇರೆ ಅರ್ಜೆಂಟ್ ಆಗ್ಬಿಟ್ಟೈತೆ, ಅದು ಬೇರೆ ನೋಡಬೇಕು. ಆ ಕಡೆಯಿಂದ ಆ ರೋಡಿಂದ ಸ್ಟ್ರೈಟಾಗಿ ಬರ್ತಿರೋ ಟೈಮಲ್ಲಿ ಏನಂತಾರೆ ಕ್ಯೂ ಮಾತ್ರ ಜಾಸ್ತಿ ಇತ್ತು. ಇವಾಗ ಅಲ್ಲಿ ಹೋಗ್ತಾ 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 ಅದೆಷ್ಟು ಕ್ಯೂ ಇರುತ್ತೋ, ಅದೆಷ್ಟು ಗಂಟೆಗೆ ಆಚೆ ಬರ್ತೀನೋ ಗೊತ್ತಿಲ್ಲ. ಬಟ್ ನಾನು ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಬಂದುಬಿಟ್ಟು 3:30 ಇರೋದು. ಲೆಟ್ಸಿ ಹೋಗೋಣ ಫಸ್ಟ್, ಬನ್ನಿ ಲೆಟ್ಸ್ ಗೋ. ಕಾರು ಅದು ಯಾವುದೋ ಮೂಲೆಯಲ್ಲಿ ನಿಲ್ಸಿರೋದು, ನಾನು ಇಲ್ಲಿಗೆ ಬಂದಿದ್ದೀನಿ. ಇಲ್ಲೈತೆ, ಇಲ್ಲಿರೋದು ಇದು. ಸಿಕ್ಕಾಪಟ್ಟೆ ರಶ್ ಬೇರೆ. ನೋಡೋಣ ಎಷ್ಟೊತ್ತು ಮುಗಿತದೆ ಇದು ಅಂತ. ಇದೆಲ್ಲ ಬ್ಯಾಚ್ ವೈಸ್, ಇದು ಬ್ಯಾಚ್ ವೈಸ್. ನಾನು 3:30. ಇಷ್ಟು ಜನ ಅವರು ಎಲ್ಲರೂ ಪಾಸ್ಪೋರ್ಟ್ ಮಾಡಿಸೋರೆ. ಯಾಕೆ ಕೇಳ್ತೀರ ಪಾಡು ಬ್ರೋ. 11:30 ಬಂದಿರೋದಂತೆ, 3:30ವರೆಗೂ ಇಲ್ಲೇ ಅವರು. ಇನ್ನೂ 2 ಗಂಟೆ ಟೈಮ್ ಇಲ್ಲೇ ಅವರು. ಇನ್ನು ನಾನು 3:30 ಶುರು ಮಾಡಿದ್ರೆ ಇನ್ನು ಎಷ್ಟೊತ್ತಾಗುತ್ತೆ ನೋಡುವ. ಒಟ್ಟಲ್ಲಿ ಈಗ ನಿಂತ್ಕೋಬೇಕಷ್ಟೇ ಸ್ವಲ್ಪ ಹೊತ್ತು. ಟೈಮು 2:10. ಇವಾಗ ಅಲ್ಲೋಗಿರೋದು 150 ಬ್ಯಾಚು. ನೆಕ್ಸ್ಟ್ 2 ಹೋಗ್ತಾರೆ, ಆಮೇಲೆ 2:15 ಅಥವಾ ಆಮೇಲೆ 2:30 ಈ ಥರ 3. ನಂದು 3:45 ಹಂಗಿರೋದು. ವೆಯ್ಟ್ ಮಾಡಬೇಕು ಅಲ್ಲಿವರೆಗೂ. ಜನ ಇಲ್ಲಿರೋರು ಎಲ್ಲರೂ ಪಾಸ್ಪೋರ್ಟ್ ಮಾಡ್ಸೋಕೆ ಬಂದಿರೋರೆ. ನೋಡೋಣ ಎಲ್ಲಿವರೆಗೂ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡೋಣ. ಗೈಸ್ ನಂದು ಟೈಮಿಂಗ್ಸು 3:45. ಇನ್ನೂ 1 ಅವರ್ ಟೈಮ್ ಐತೆ. ಇನ್ ಕೇಸ್ ನಾನೇ ಊಟ ಮಾಡಿದ್ರೆ ಒಳಗಡೆ ಹೋದರೆ 2 ಅವರ್ ಮೇಲೆ ಆಗ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ಬಂದು ನಮ್ಮ ಟ್ರೈನರು ಡಯಟಲ್ಲಿ ಮೊಸರನ್ನ ತಿನ್ನಬೇಕು ಅಂತ ಹೇಳಿದರೆ ಅದನ್ನೇ ತಿಂತೇನೆ. ಇಲ್ಲೆಲ್ಲೋ ಬಂದುಬಿಟ್ಟು ತಿನ್ಕೊಂಡು ಹೋಗ್ಬೇಕಷ್ಟೇ. ಮೊಸರನ್ನ ಗೋಯಿಂಗ್ ಆನ್. ಟೈಮು 3:19. ಟೈಮು 3:44 ಗೈಸ್. 3:56 ಗೈಸ್. ಇನ್ನು ಇಷ್ಟುದ್ದ ಇದೆ ಕ್ಯೂ. Many hours later. ಗೈಸ್ ಫೈನಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಎಲ್ಲ ಆಯಿತು. 5:40 ಟೈಮು. ಫೈನಲಿ ಪಾಸ್ಪೋರ್ಟ್ ಆಯಿತು. ಒಂಥರ ಖುಷಿ ಆಯ್ತಪ್ಪ. ಹೇಳ್ತೀನಿ ಪ್ರೊಸೀಜರ್ ಯಾವ್ಯಾವ ಥರ ಆಯಿತು ಅಂತ ಹೇಳ್ತೀನಿ. ಬಟ್ ಒಟ್ಟಿನಲ್ಲಿ ಒಂಥರ ಖುಷಿ ಆಯಿತು. ಒಟ್ಟಿನಲ್ಲಿ ಬೇಗ ಮುಗಿದು ಅಂದರೆ ಇವತ್ತೇ ಮುಗಿತಲ್ಲ ಅನ್ನೋ ಖುಷಿ. ಗೈಸ್ ಅದೆಲ್ಲೋ ಪಾರ್ಕಿಂಗ್ ಮಾಡಿದ್ದೆ, ಅಣ್ಣ ಬಂದು ಕೇಳ್ತಿದ್ದೆ ಈ ಥರ ಎಲ್ಲ ಹಿಂಗೆ ನಿಲ್ಸಿದ್ರೆ ಹೆಂಗೆ ಅಂತ. ಎಲ್ಲೂ ಸಿಕ್ಕಿಲ್ಲ, ಇಲ್ಲಿ ರೋಡ್ ಪೂರ್ತಿ ಎಲ್ಲೂ ಸಿಕ್ಕಿಲ್ಲ. ಬೇಜಾರಾಗ್ಬಿಡ್ತು ನನಗೆ. ಅದಕ್ಕೆ ಎಲ್ಲೋ ಒಂದು ಕಡೆ ಇತ್ತಲ್ಲ ಅಂದ್ಬಿಟ್ಟು ಪಾರ್ಕ್ ಮಾಡಿ ಹೋಗಿದ್ದೆ. ಎಂತ ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಖುಷಿ ಆಗ್ತೈತೆ ಒಟ್ಟಲ್ಲಿ. ಇನ್ನೊಂದು 3 ದಿನದಲ್ಲಿ ಪಾಸ್ಪೋರ್ಟ್ ಬರುತ್ತಲ್ಲ ಅಂದ್ಬಿಟ್ಟು. ಗೈಸ್ ಹೆಂಗಿತ್ತು ಪ್ರೊಸೀಜರ್ ಅಂತ ಹೇಳ್ತೀನಿ ನೋಡಿ. ಸೊ 3:50 ಹೆಂಗೆ 3:45 ಇರೋದು. 3:50 ಅಥವಾ 55 ಹೆಂಗೆ ನಾನು ಒಳಗಡೆ ಹೋಗಿದ್ದು. ಒಳಗಡೆ ಹೋಗಿದ ತಕ್ಷಣ ಅಲ್ಲೊಂದು ನಮ್ದು ಏನೇನು ಡಾಕ್ಯುಮೆಂಟ್ಸ್ ತಂದಿದ್ದೀವೋ ಅದನ್ನು ತೋರಿಸ್ಬೇಕಿತ್ತು. ಅದನ್ನ ತೋರಿಸಿ ಅದಾದ್ಮೇಲೆ ಆ ಕಡೆ ಇನ್ನೊಂದು ಕಡೆಗೆ ಹೋಗ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಿಸಿ ಮತ್ತೆ ವಾಪಸ್ ಬಂದಿರೋದಕ್ಕೆ ಬಂದು ಅವರೊಂದು ನಂಬರ್ ಬರ್ಕೊಡ್ತಾರೆ. ಅದಾದಮೇಲೆ ಒಂದು ಎ ಕೌಂಟರ್ಗೆ ಹೋಗ್ಬೇಕು. ಎ ಕೌಂಟ್ರಲ್ಲಿ ಹೋಗ್ಬಿಟ್ಟು ಏನೇನಿದೆ ವೆರಿಫಿಕೇಶನ್ ಅದೆಲ್ಲ ಮುಗಿಸ್ತಿ ಅವರೊಂದು ನಂಬರ್, ಅವ್ರ ಸೇಮ್ ನಂಬರ್ ಇರುತ್ತೆ. ನೆಕ್ಸ್ಟ್ ಬಿ ಕೌಂಟ್ರಿಗೆ ಹೋಗಿ ಅಂತ ಹೇಳ್ತಾರೆ. ಬಿ ಅಲ್ಲಿ ವೆಯ್ಟ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ನೊಂದು ಪ್ಲಸ್ ಪಾಯಿಂಟ್ ನಾವು ತತ್ಕಾಲ್ ಮಾಡಿರೋದಕ್ಕೆ ಒಂದು ಸ್ವಲ್ಪ ಪ್ಲಸ್ ಪಾಯಿಂಟ್ ಅಂದರೆ ತತ್ಕಾಲಲ್ಲಿ 398 ಜನ ನಾನಿದ್ದಾಗ. ಸೊ ಅದೇ ನಾರ್ಮಲಲ್ಲಿ ಮಾಡಿಸಿದ್ದು 900 ಜನ, ಅಷ್ಟು ಜನ ಇದ್ದಿದ್ರು. ಸೊ ನಂದು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದೆ ಬಿ ಕೌಂಟ್ರಲ್ಲಿ. ನನ್ನ ನಂಬರ್ ಬಂತು, ಹೋಗಿ ಮುಗಿಸಿ ಒರಿಜಿನಲ್ ಡಾಕ್ಯುಮೆಂಟ್ ತೋರಿಸಿ ಬಂದೆ ಅಷ್ಟೇ ಗೈಸ್. ಇದು ನಾನು ಕಾಲೇಜ್ ಹೋಗ್ತಿದ್ದು ರೋಡ್ ಇದು. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ನಾನು, ಪವನ್, ಅನೀಶು ಮತ್ತು ರಿತಿಕ್ ಆದಮೇಲೆ ಇನ್ಯಾರು ಹೇಮಂತ್, ನಮ್ಮ ಚಿನ್ನಿ. ಸೊ 5 ಜನ ಅನ್ಕೋತೀವಿ, ಮೋಸ್ಟ್ಲಿ 5 ಜನ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬಸ್ ಸ್ಟಾಪ್ ಬರುತ್ತೆ, ಇಲ್ಲೊಂದು ಬಸ್ ಸ್ಟಾಪ್ ಬರುತ್ತೆ. ಆ ಬಸ್ ಸ್ಟಾಪ್ಗೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಮತ್ತೆ ಬಸ್ ಹತ್ತಿ ವಾಪಸ್ಸು ಅವಾಗ ನಮ್ಮ ವಿಜಯ ಕಾಲೇಜ್ ಹೋಗ್ತಿದ್ದೆ. ಅದೊಂದು 1 ವರ್ಷ ಕಂಟಿನ್ಯೂಸ್ ಆಗಿ ಮಾಡಿದ್ವಿ. ಆಮೇಲೆ ಎಲ್ಲರೂ ಬೈಕ್ ತೊಗೊಂಡ್ರು, ಡಿಫ್ರೆಂಟ್ ಅಲ್ಲಿ ಬರೋದಕ್ಕೆ ಸ್ಟಾರ್ಟ್ ಮಾಡೋದು. ನಾನು ಬೇರೆ ಕಡೆಯಿಂದ ಬರೋಕ್ಕೆ ಶುರು ಮಾಡಿದೆ. ಹತ್ರ ಇದೆ ಅಂತ ಆ ಕಡೆ ಹತ್ರ ಇದೆ ಅಂತ ನಾನು ಬೇರೆ ಕಡೆ ಶಿಫ್ಟ್ ಆದೆ. ಒಟ್ಟಿನಲ್ಲಿ ಎಲ್ಲ ಕಾಲೇಜಲ್ಲಿ ಸಿಗ್ತಾ ಇದ್ವಿ. ಇಲ್ಲಿ ಇವಾಗ ನಾನು ನಮ್ಮ ಕಾಲೇಜ್ ರೋಡಿಂದ ಹೋಗ್ಬೇಕು. ನಮ್ಮ ಕಾಲೇಜ್ನ ತೋರಿಸ್ತೀನಿ ಬನ್ನಿ. ಆದ್ರೂ ಏನು ಗೊತ್ತಾಗೈಸ್, ಒಂದು ಪ್ರೌಡ್ ಮೂಮೆಂಟ್ ಏನಿರುತ್ತೆ ಅಂದ್ರೆ ಒಬ್ಬ ಮನುಷ್ಯನಿಗೆ ತಾನು ಓದಿರೋ ಕಾಲೇಜಿಗೆ ಗೆಸ್ಟ್ ಆಗಿ ಹೋಗೋದು, ತಾನು ಓದಿರೋ ಸ್ಕೂಲಿಗೆ ಗೆಸ್ಟ್ ಆಗಿ ಹೋಗೋದು, ಇದೆಲ್ಲ ಒಂಥರ ಅವನಿಗೆ ಪ್ರೌಡ್ ಮೂಮೆಂಟ್. ಇದು ದೇವಸ್ಥಾನ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ವಿ ನಾವು, ಯಾಕಂದ್ರೆ ಬಸ್ ಸ್ಟಾಪ್ ಅಲ್ಲಿ ಹಿಂದೆ ನಿಲ್ಲಿಸ್ಬಿಡ್ತಿದ್ರು. ಸೊ ಇಲ್ಲಿಂದ ನಡ್ಕೊಂಡು ಬಂದು ಯಾರಾದ್ರೂ ಇಲ್ಲಿ ಟೀ ಕುಡಿಯೋರಿದ್ರೆ ಟೀ ಕುಡಿತಾರೆ. ಅಲ್ಲಿ ಆ ಸೈಡು ಏನದು ಒಂದು ಫುಡ್ ಸ್ಟಾಲ್ ಬರುತ್ತೆ, ಅಲ್ಲೇ ಹೊಟ್ಟೆ ಹಸ್ದಾಗ ಅಲ್ಲಿ ಹೋಗ್ತೀವಿ. ಇಲ್ಲಿ ಟೀ ಸ್ಟಾಲ್ ಈ ಕಡೆ, ಇಲ್ಲಿ ಫುಡ್ ಸ್ಟಾಲ್ ಇಲ್ಲಿ ನಿಲ್ಲಿಸ್ತಿದ್ರು. ಇಲ್ಲಿ ಬಂದು ಏನಾರು ಒಂದು ತಿನ್ಕೊಂಡು ಹೋಗ್ತಾ ಇದ್ವಿ. ಇವಾಗ ಫೈನಲಿ ಅದ್ರ ಮುಂದೆನೆ ನಮ್ಮ ಕಾಲೇಜ್. ಹೃದಯವ ಕಳೆಯುವ ಸ್ವಲ್ಪ ಸ್ಲೋ ಮಾಡುವ. ಗೈಸ್ ದಿಸ್ ಈಸ್ ಮೈ ಕಾಲೇಜ್. ಇದೆ ಗೈಸ್ ನಮ್ಮ ಕಾಲೇಜು, ನೋಡ್ಕೊಂಬಿಡಿ ನಮ್ಮ ಕಾಲೇಜ್, ವಿಜಯ ಕಾಲೇಜ್. ಇಲ್ಲೇ 3 ವರ್ಷ ಓದಿ ದಬಾಕಿ ಏನೋ ಒಂದು ಮಾಡಿರೋದು.
ಈ ಕಾಲೇಜಲ್ಲಿ ಒಂದು ಖುಷಿ ವಿಚಾರ ಏನಂದ್ರೆ ಅಂಬರೀಷ್ ಅವರು ಮತ್ತೆ ಸೃಜನ್ ಲೋಕೇಶ್ ಇವರೆಲ್ಲ ಓದಿದಾರಂತೆ ಇದೇ ಕಾಲೇಜಲ್ಲಿ, ವಿಜಯ ಕಾಲೇಜಲ್ಲಿ. ನೋಡೋಣ ಒಂದಿನ ಬರೋಣ, ಒಂದು ಫೈನ್ ಡೇ ಯಾವಾಗಾದ್ರು. ಲೆಟ್ಸ್ ಗೋ. ಈಗ ಸೀದಾ ವಾಪಸ್ ಮನೆಗೆ ನಾವು ಹೋಗ್ತಿರೋದು. ನನಗೆ ಟ್ರಾಫಿಕಲ್ಲಿ ಓಡಿಸೋದಕ್ಕೆ ಅಂದರೆ ಕಷ್ಟ ಅಂತೇನಿಲ್ಲ ಗೈಸ್. ಇಲ್ಲಿ ಗೇರ್ ತುಳಿತಾ ಇರಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ, ಹಿಂಗೆ 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 ಮೂವ್ ಮಾಡ್ಬೇಕು, ಹಿಂಗೆ ಬಿಡ್ಬೇಕು. ಇದು ನೋಡಿ, ಹಿಂಗೆ ಮೂವ್ ಮಾಡ್ಬೇಕು, ಹಿಂಗೆ ಬಿಡ್ಬೇಕು, ಹಿಂಗೆ ಮೂವ್ ಮಾಡ್ಬೇಕು, ಹಿಂಗೆ ಬಿಡ್ಬೇಕು. ಏನಾದ್ರು ಬ್ರೇಕ್ ಹಿಡಿಬೇಕು, ಬ್ರೇಕ್ ಹಿಡಿಬೇಕು. ಈ ಥರ ಇದನ್ನ ಈ ಥರ ಬರೀ ಇಲ್ಲಿ ನೋಡಿ, ಇಲ್ಲಿ 0-0 ಬರೀ 5-5-5-5 ಅಲ್ಲೇ ಹೋಯ್ತಾ ಇರಬೇಕು. 5 ಇಲ್ಲ ಇನ್ನೂ ಕಮ್ಮಿ ಇರುತ್ತೆ, ಅಷ್ಟರಲ್ಲೇ ಹೋಗ್ಬೇಕು. ನಾನು ಕಾಲು ನೋವು ಬರುತ್ತೆ, ಇದು ಸಿಕ್ಕಾಬಿಡೆ ನೋವು ಬರುತ್ತೆ ಹಿಂಗೆ ಅಂತ ಟ್ರೈ ಮಾಡಿ. ಗೈಸ್ ವಾಪಸ್ಸು ಬಂದೆ ಮನೆಗೆ. ನಮ್ಮ ಟೂಮ್ಸ್ ಬಂದಿದ್ದಾಳೆ, ಕದು ಬಂದೇಳೆ. ಬನ್ನಿ ಅವಳ ಹತ್ರ ಮಾತಾಡ್ಸ್ಬಿಟ್ಟು ಒಂದು ಸ್ವಲ್ಪ ಕ್ವಾಟ್ಲೆ ಕೊಡುವ. ಅವಳನ್ನ ರೇಕ್ಸ್ ಅಂದರೆ ಸಮಾಧಾನ ಆಗಲ್ಲ, ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಬಿಡಿತಾರ. ನನಗೆ ಋತು, ಕದು ಮತ್ತೆ ನನ್ನ ತಂಗಿ ಪೂಜಾ ಇವ್ರನ್ನೆಲ್ಲ ರೇಕ್ಸಿಲ್ಲ ಅಂದರೆ ಸಮಾಧಾನ ಆಗಲ್ಲ. ಶೇಕ್ ಐತೈತಲ್ಲಮ್ಮ, ಶೇಕ್ ಐತೈತೆ. ಅಯ್ಯೋ ಅಮ್ಮ, ಚೆನ್ನಾಗಿದ್ದಾರೆ ಆಂಟಿ. ಏಕೆ ಕೆಲಸ ಸೆಲೆಕ್ಟ್ ಗೈಸ್. ಇಲ್ಲಿ ನಮ್ಮ ಡೂಮ್ಸ್ ನೋಡಿ ಗೈಸ್, ಔಟ್ಫಿಟ್ ಹಾಕೊಂಡು ನಾವು ಗೊತ್ತಲ್ಲ ಫುಲ್ ಜೆನ್ಸಿ ಮಾಡ್ತಿದ್ದೀರಾ ಮಗನ. ನನ್ಗೆ ಶರ್ಟ್ ತುಳಿತಾ ಇದೆಯಾ ಕಾಲ್ನದ್ ಎಷ್ಟೊತ್ತಿ ತುಳಿದ್ಯಾ ಹೋಯ್ತದ ಬಿಡ. ನೋಡಿ ಆಂಟಿ ಹೇಳ್ದಷ್ಟು ಜಾಸ್ತಿ ಮಾಡ್ತಾನೆ. ಗೈಸ್ ಕದು ಡಯಟ್ ಅಲ್ಲಿ ಇದ್ದಾಳಂತೆ. ಸೊ ಏನಂದ್ರೆ ನನ್ನ ಜೊತೆ ಒಂದು ಹುಡುಗಿ ಚಾಲೆಂಜ್ ಕಟ್ಟಿತ್ತು. ಆಕ್ಚುಲಿ ಚಾಲೆಂಜ್ ನಾವು ಮಾಡ್ತಾ ಇದೀವಿ, ಎಕ್ಸಿಕ್ಯೂಟ್ ಮಾಡ್ತಿದೀವಿ. ಚಾಲೆಂಜ್ ಕಟ್ಟಿದ್ದೆಲ್ಲ ಎಕ್ಸಿಕ್ಯೂಟ್ ಮಾಡ್ತೀವಿ. ಚಾಲೆಂಜ್ ಕಟ್ಟಿದೆ ತಾನೆ? ಎಷ್ಟನೇ ತಿಂಗಳಿಗೆ? ಫೆಬ್ರವರಿ. ಹೌದಾ, ಫೆಬ್ರವರಿ ಎಷ್ಟಲ್ಲಿ ಏನೋ ಕಮ್ಮಿ ಆಗಿರ್ತೀಯ. ಸಿ ಚಾಲೆಂಜ್ ಸ್ಟಾರ್ಗೆ ಟಕ್ಕರ್ ಕೊಡ್ಬೇಡ. ನಾನು ಈಗ ಸಣ್ಣ ಆಗ್ತೀನಿ ಅದನ್ನ ಅಂತ ಹೇಳಿದೆ, ಅದಕ್ಕೋಸ್ಕರ ನೋಡೋಣ. ಅವಳು ಸಣ್ಣ ಆಗ್ತಾಳೆ, ನಾನು ಸಣ್ಣ ಆಗ್ತಾಳ. ಅಲ್ಲೇ ಜಿಮ್ಗೆ ಹೋಗ್ತಾ ಇದೆಯಾ? ಫಸ್ಟ್ ಆಗ್ಬಿಟ್ಟು ಹೇಳು. ಅದು ವರ್ಡ್ಗೆ ತುಂಬಾ, ಅದು ಅದೇ ಆ ವರ್ಡ್ಗೆ ತುಂಬಾ ಅರ್ಥ ಇದೆ, ದಯವಿಟ್ಟು. ಓ ಹೆಸ್ರಾ? ಓಕೆ ಓಕೆ. ಬಟ್ ಆದ್ರೂ ಆ ವರ್ಡ್ಗೊಂದು ತೂಕ ಇದೆ, ಅದು ಗೊತ್ತಿರೋ ವಿಷಯ ಬಿಡು. ಗೈಸ್ ಹುಡುಗಿ ಇಂಟರ್ವ್ಯೂಗೆ ಹೋಗಿ ಬಂದಿರೋದು, ಫೇಲ್ ಆಗಿ ಬಂದೈತಂತೆ. ಶ್ವಾಸ ಹೆಂಗಿರುತ್ತೆ ಎಕ್ಸ್ಪ್ರೆಷನ್ ಅಂತ ನೋಡಕ್ಕೆ ಅಷ್ಟೇ ಹೇಳಿದೆ. ಪಾಸು, ನಾಳೆಯಿಂದ ಕೆಲಸ. ಕೆಲಸ ಮಾಡಿ ಏನೋ ಒಂದು ಮಾಡಿ. ನಮ್ಮವ್ವನ ಆಸೆ ನೀನು ಈಡೇರಿಸ್ತಿದ್ದೆ. ಮಾಡಿ ಕೆಲ್ಸಕ್ಕೆ ಹೋಗೋ ಆಸೆ ಇತ್ತು ನಮ್ಮಮ್ಮಗೆ, ನೀನೇನೋ ಮಾಡ್ತಿದ್ದೆ. ಮಾಡಿ A few moments later. ಎಂತ ನಗು. ಏನ್ರಿ ಹುಡುಗ ಬಂದಿರೋ ಮಾತಾಡ್ಸಿಲ್ವಾ? ಬಂದ್ ಮಾತಾಡ್ಸ್ಬಿಟ್ಟು ಮಾತಾಡಿಸ್ತಾ? ಏನ್ ಸಮಾಚಾರ? ಮಾತಾಡ್ಸಿಲ್ಲ ಅಂದಿದ್ರೆ ಏನ್ ಮಾಡ್ದೆ? ಕಿವಿ ಎಲ್ಲಿ ಖಾಲಿ ಐತೆ? ತಗೊಂಡಿಲ್ಲ? ಹಾಕ್ಸ್ತೀಯೇನೋ ನಮ್ಮ ಅಣ್ಣ. ತಗೊಂಡಿಲ್ಲ? ನಮ್ಮ ಅಣ್ಣ ಹೋಗಿದ್ದಲ್ಲಣ್ಣ ಈಗ. ನಮ್ಮ ಅಣ್ಣ ಈಗ ಹೋಗಿದ್ದಲ್ಲಣ್ಣ ಈಗ. ಆಂಟಿ ಆಂಟಿ ಪ್ಯಾಂಟ್ ಆಂಟಿ ಅದು. ಅಬ್ಬಯ್ಯ ಈ ಪ್ಯಾಂಟ್ ನಿಜಾಗ್ಲೂ ಆಂಟಿ ನನಗೆ ಜ್ಞಾಪನೆ ಇಲ್ಲ ಆಂಟಿ. ಈ ಪ್ಯಾಂಟ್ ನಡುದರ ಹೇಳ್ತೀನಿ, ನಡುದರ ಸಿಗಿಸ್ಕೊಂಡು ಬರ್ತಾ ಇದೀನಿ ನಾನು. ಅದಕ್ಕೆ ನೋಡಿ ಇದು ಏನೋ ಖುಷಿಗೆ ಹೇಳ್ಕೊತಾನ ಬಿಡ. ಇದು ಏ ಈ ತರ ಎಷ್ಟೊಂದಾವ
ನಮ್ಮನೆ ಹುಡುಗಿ ಸುಸ್ತಾಗೋಯ್ತು. ಸ್ನಾನ ಮಾಡ್ಬೇಕಾದ್ರೆ ಬಿಚ್ಚ ಎಷ್ಟೊಂದವೆ ಈ ತರದ್ದು. ಎಲ್ಲೋ ಎಲ್ಲಿ ಈಗ ನಿನ್ ಪ್ಯಾಂಟ್ ಯಾಕಂದ್ರೆ ಹಾಕಕ್ಕಾಯ್ತದೆ. ಈಗ ಹೋಗಿದ್ದಲ್ಲ ಎಲ್ಲಿ ಏನು ಇಯರಿಂಗು ಇಲ್ಲಪ್ಪ ಆಗಿಲ್ಲ. ಎಲ್ಲಿ ರಿಂಗ್ ಕೈ ಏನ್ ಏಯ್ ನೋಡು ಅವಮಾನ ಮಾಡ್ತಾರೆ. ಕದ್ದು ಹೇಳುದ ತಗೊಂಡ್ಬಿಟ್ಟಿದ್ದೇನಾಗ್ಲೇ ಹಾಕ್ಬಾ ಅದಕ್ಕೆ ಹಾಕಿರೋದು. ನಾನು ಕದ್ದು ಅಕ್ಕ ಕೊಡ್ಸುತ್ತೇನೆ ಅವ್ನು ಕಾಯ್ತಿದ್ದೀನಿ. ಬರ್ತಡೇ ದಿನ ಎಲ್ಲ ಅವ್ರು ಕೊಡ್ಸೋದೇ ತಂದು ಹಾಕಬಿಡೋದು. ಅವ್ರು ಕೊಡಿಸ್ತಾರೆ, ಇವ್ರು ಕೊಡಿಸ್ತಾರೆ, ಕದು ಕೊಡಿಸ್ತಾರೆ. ಇಲ್ಲ ಕದು ಐ ಲವ್ ಯು ಹೇಳು. ನಿನ್ ಬ್ಲಾಗ್ ಅಲ್ಲಿ ಒಂದೇ ಇಷ್ಟ ನನ್ಗೆ. 100 ಜನ ಕೆಟ್ಟು ಸರಿ ಕಟ್ಟು ಗೈಸ್ ನಮ್ ಡುಮ್ಸ್ಗೆ KFC ಬೇಕಿತ್ತಂತೆ, ಅದಕ್ಕೆ KFC ತರಿಸ್ತೆ. ಏನ್ ಡಯಟ್ ಮಾಡ್ತೋ, ಎಲ್ಲಿವರೆಗೂ ಬರ್ತೋ, ಹಿಂಗ್ ಮಾಡ್ಕೊಂಡೆ ಕುತ್ಕೋ. ನಾನಿದು ಆಲ್ಫಮ್ ತರಿಸಿದ್ದೀನಿ, ನನಗೆ ರೈಸಿಗೆ ನಂಚ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ. ಏನ KFC ಐತೆ ತಾನೆ, ತಿಂದ ನೆಕ್ಸ್ಟ್ 9 ಗಂಟೆ ರೈಟ್ ಹೇಳ್ತಾ ಇರ್ಬೇಕು ಮನೆ. ಇದು KFC, ಇದು ಆಲ್ಫಮ್. ಗೈಸ್ ಈ ವ್ಲಾಗ್ ನಾಳೆನೂ ಕಂಟಿನ್ಯೂ ಆಗುತ್ತೆ, ಬಿಕಾಸ್ ನಾಳೆ ಪೊಲೀಸ್ ವೆರಿಫಿಕೇಶನ್ಗೆ ಹೋಗ್ಬೇಕು ನಾನು. ಸೊ ಫಸ್ಟ್ ಟೈಮು ನಾನು ಪೊಲೀಸ್ ಮೆಟ್ಲು ಹತ್ತುತ್ತಾ ಇರೋದು. ಅದು ವೆರಿಫಿಕೇಶನ್ಗೋಸ್ಕರ. ಗೈಸ್ ನಮ್ಮ ಡುಮ್ಸ್ ವಾಪಸ್ಸು ಹೋಗತ್ತಾಳ. ಬಾಯ್ 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 ಬಾಯ್. ಒಂದ್ ಸಾಫ್ಟ್ನೆಸ್ ಇರಲ್ಲ ನಿಮ್ಗೆ. ಅಲೋ ಅದು ನಿನ್ನ ಹೊಡ್ತಾಳೆ ಗೈಸ್. ಅವಳು ಕೆಲ್ಸಕ್ಕೆ ಇಲ್ಲೇ ಬಂದಿದ್ದು, ಇನ್ಮೇಲಿಂದ ಇಲ್ಲಿಲ್ಲೇ ಓಡಾಡ್ತಿದ್ದಾಳೆ ಅಷ್ಟೇ. ಡಾಟಾ ಮಾಡಿ ಕಳ್ಸೋದು. ಗುಡ್ ನೈಟ್, ಬಾಯ್ 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 ಬಾಯ್. The next day. ಗೈಸ್ ಗುಡ್ ಮಾರ್ನಿಂಗ್. ಎನ್ನೇ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಏರ್ ಸ್ಪ್ರೇ ಸ್ಕಿನ್ ಏನೇನೆಲ್ಲ ಮುಗಿಸಿ ಇವಾಗ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಸೇಮ್ ಆಸ್ ಇಟ್ ಇಸ್ ನಮ್ಮ ಟ್ರೈನರ್ ಕೊಟ್ಟಿರೋ ಡಯಟ್. ಅವಲಕ್ಕಿ ಉಪ್ಪಿಟ್ಟು 150 ಗ್ರಾಮ್, ದೆನ್ 3 ಎಗ್ ತಿನ್ನಬೇಕು. ಅದನ್ನು ತಿನ್ಕೊಂಡು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ವೆರಿಫೈ ಮಾಡ್ಸೋಕ್ಕೆ. ಗೈಸ್ ಫೈನಲಿ ಹೊರಟಿದ್ದೀನಿ. ಇವಾಗ ಈ ವೆರಿಫಿಕೇಶನ್ ಮಾಡ್ಸಲ್ಲ ಅಪ್ರೂವ್ ಆದಮೇಲೂ ಕೂಡ ಇಲ್ಲಿ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ. ಅಲ್ಲಿ ಅಕ್ಕಪಕ್ಕದವ್ರದ್ದು ಸೈನ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ಲಿ ಸೈನ್ ಬೇಕಾಗುತ್ತೆ. ಅಂದರೆ ಒಂದೇ ಊರಾಗಿರ್ಬೇಕು ಅವರು ಕೂಡ, ಅದೊಂದು ಬೇಕಾಗುತ್ತೆ. ಹೆಂಗೋ ಅರೇಂಜ್ ಮಾಡಿ ಹೋಗ್ತಾ ಇದ್ದೀವಿ. ಜಸ್ಟ್ ವಿಟ್ನೆಸ್ಗಷ್ಟೇ, ಇವ್ರು ನಮ್ಮ ಊರಲ್ಲಿದ್ದರು, ಇವ್ರು ನಮ್ಮ ಅಕ್ಕಪಕ್ಕದಲ್ಲಿ ಇದ್ದರು, ಇಲ್ಲೇ ಇದ್ದರು ಅನ್ನೋ ವಿಟ್ನೆಸ್ಗಷ್ಟೇ. ಸೊ ಅದನ್ನು ಇಸ್ಕೊಂಡು ಇವಾಗ ಹೋಗಿ ವೆರಿಫಿಕೇಷನ್ ಮಾಡಿಸಿ ಬರಬೇಕು. ದಿಸ್ ಈಸ್ ಅ ಲಾಂಗ್ ಪ್ರೊಸೀಜರ್. ಅದರಲ್ಲೂ ಮೈನರ್ ಇರ್ತಾರೆ ನೋಡಿ, ಅವ್ರದ್ದಂತೂ ಸಿಕ್ಕಾಪಟ್ಟೆ ಅಂದ್ಕೊಳ್ಳಿ. ಯಾರೋ ಒಬ್ಬರು ಅಲ್ಲಿದ್ದಾಗ ನನಗೆ ಹೇಳಿದ್ರು, ಮೈನರ್ ಅವ್ರದ್ದು ಬೆಳಗ್ಗೆ 10 ನಾವು ಬಂದಿದ್ದಂತೆ, 3:30 ಆಗಿದ್ರು ಇನ್ನೂ ಮುಗ್ದಿಲ್ಲಂತೆ ಅವ್ರದ್ದು. ಅಷ್ಟು ವರ್ಕ್ ಇರ್ತಂತೆ. ಏನೋ ವರ್ಕ್ ಅಥವಾ ಏನೋ ಇಶ್ಯೂ ಅದಂತೂ ಫಿಕ್ಸು. ಗೈಸ್ ಇವಾಗ ಅಂಕಲ್ ಕೆಲಸ ಮಾಡ್ತಿರೋ ಜಾಗ ಬಂದಿದ್ದೀನಿ. ಅವ್ರದ್ದು ಒಂದು ಸೈನ್ ಬೇಕು ಇವಾಗ. ಆ ಸೈನ್ ಇದ್ರೆ ನಾನು ಇವಾಗ ಅಲ್ಲಿಗೆ ಹೋಗ್ಬೋದು. ಇಲ್ಲಿ ನೋಡಿ ಗೈಸ್, ಟಿವಿ ನೋಡ್ಕೊಂಡು ಕೂತ್ಕೊಂಡ್ರೆ. ಫೋನೇ ಕನೆಕ್ಟ್ ಆಗಿಲ್ಲ ನಿಮ್ದು. ಹೌದಾ? ತಾಳಿ ಇದೇನ್ ಕೆತ್ಕೊಂಡ್ ಹಳೇದು? ಅದೇ ಕೊಟ್ಟಿದ್ದ ಅಕ್ಕ. ಬೇಡ ಅದೇ ಎಲ್ಲ ಒಂದೇ. ಗೈಸ್ ಇಲ್ಲಿ ನೋಡಿ, ಅಂಕಲ್ ಒಬ್ರೆ ಆರಾಮಾಗಿ ಟಿವಿ ನೋಡು ಕುತ್ಕೋ, ಯಾರಾದ್ರೂ ಬಂದ್ರೆ ಅವಾಗ ಮಾತಾಡು. ಅಂಕಲ್ದು ಲೈಫು ಫುಲ್ ಬಿಂದಾಸ್ ಲೈಫು. ಅಂಕಲ್ ನೋಡ್ಕೊಂಡು ಸಿಗ್ನೇಚರ್, ಅಂಕಲ್ ನೋಡ್ಕೊಂಡು ಸಿಗ್ನೇಚರ್ ಹಾಕಿ. ನಡಿಯಪ್ಪ. ಸರಿನಾ ಅಂಕಲ್? ಬಾಯ್ ಬಾಯ್ ಬಾಯ್. ಗೈಸ್ ಆಯ್ತು ಸೈನು. ಇವಾಗ ಹೋಗ್ಬಿಟ್ಟು ಟಕ್ ಅಂತ ವೆರಿಫಿಕೇಶನ್ ಮಾಡಿಸ್ಕೋಬೇಕು. ಲೆಟ್ಸ್ ಗೋ. ಗೈಸ್ ಅಲ್ಲೈತೆ ಪೊಲೀಸ್ ಸ್ಟೇಷನು. ಲೈಫಲ್ಲೇ ಫಸ್ಟ್ ಟೈಮು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರೋದು ನಾನು. ನೋಡೋಣ ಒಳಗಡೆ ಯಾರ್ಯಾರಿದ್ದಾರೆ. ಏನು ಮಾಡಿರಲ್ಲ ಗೊತ್ತು, ಏನು ಇಲ್ಲ ಅಂತ ಗೊತ್ತು, ಬಟ್ ಆದ್ರೂ ಒಂದು ಫೀಲಿಂಗ್ ಇರುತ್ತೆ ಫಸ್ಟ್ ಟೈಮ್ ಹೋಗ್ತಿರೋದು. ಅದೇ ಗೈಸ್ ಮತ್ತೆ ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಬರೀ ಸುತ್ತಾಡೋದೇ ಐತೆ ಅನ್ಕೊಳ್ಳಿ. ಈಗ ಮನೆಗೆ ಹೋಗ್ಬಿಟ್ಟು ಒಂದು ಲಿಸ್ಟ್ ಕಳ್ಸೋರೆ. ಅದರಲ್ಲಿ ಎಲೆಕ್ಟ್ರಿಕ್ ಬಿಲ್ಲು, ಗ್ಯಾಸ್ ಬಿಲ್ಲು, ವೋಟರ್ ಐಡಿದು, ಮತ್ತು ಅಕ್ಕಪಕ್ಕದಲ್ಲಿರೋರ್ದು ಎಕ್ಸಾಕ್ಟ್ ಸೇಮ್ ಊರಿರಬೇಕು, ಇದೆಲ್ಲ ಇರಬೇಕು. ಇವಾಗ ಹೋಗಿ ಅದನ್ನೆಲ್ಲ ತಗೊಬಂದು ಕೊಡ್ಬೇಕು. ನನಗೆ ಕಾರಲ್ಲಿ ಓಡಾಡಿ ಸುಸ್ತಾಗೋಯ್ತು ನನಗೆ. ಇವತ್ತು ಬ್ಲಾಗ್ ಪೂರ್ತಿ ಬರೀ ಪಾಸ್ಪೋರ್ಟ್ ವೆರಿಫಿಕೇಶನ್ ಐತೆ ನಿಮ್ಮದು. ಅಂದರೆ ನೀವು ನೋಡೋರ್ದು ಕಂಪ್ಲೀಟ್ ವೆರಿಫಿಕೇಶನೇ. ನೀವು ಅರ್ಥ ಮಾಡ್ಕೋಬೇಕು, ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ಇಷ್ಟೊಂದು ಲಾಂಗ್ ಪ್ರೊಸೀಜರ್ ಇರುತ್ತೆ. ಸೊ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅನ್ನೋ ಒಂದು ಸೂಚನೆ, ಇನ್ಫಾರ್ಮೇಷನ್. ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಕ್ಕಾಪಟ್ಟೆ ಲಾಂಗ್ ಪ್ರೊಸೀಜರ್ ಇದೆ. ಮತ್ತೆ ವಾಪಸ್ ನಾನು ಅದನ್ನು ಹೇಳಿ ಬೋರ್ ಮಾಡಿಸೋದು ಬೇಡ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಟ್ ಇನ್ನೂ ತುಂಬ ಇದೆ. ರೆಂಟಲ್ ಅಗ್ರಿಮೆಂಟ್ಗೆ ನೋಟ್ರಿ ಎಲ್ಲ ಮಾಡಬೇಕಂತೆ. ಅದು ಅಡ್ವೊಕೇಟ್ನೆಲ್ಲ ಮೀಟ್ ಮಾಡಬೇಕಂತೆ. ಅಂದರೆ ಅಡ್ವೊಕೇಟ್ ಹತ್ರಕ್ಕೆ ಹೋಗ್ಬಿಟ್ಟು ಏನೋ ಒಂದು ಮಾಡಿಸ್ಬೇಕು. ಅದಕ್ಕೆ ಎಷ್ಟು ಟೈಮ್ ತೊಗೊಳುತ್ತೋ ಗೊತ್ತಿಲ್ಲ. ಬಟ್ ಕಂಪ್ಲೀಟ್ಲಿ ತುಂಬ ಲಾಂಗ್ ಪ್ರೊಸೀಜರು. ಮಾಡಿದ್ಮೇಲೆ ಅದೇನು ಆ ಥರ ಇರೋಲ್ಲ. ನೋಡೋಣ ಏನು ಕತೆ ಅಂದ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗು ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಬಾಯ್ ಗೈಸ್, ಬಾಯ್. ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೆ ಇಷ್ಟೊಂದೆಲ್ಲ ಇರುತ್ತೆ, ಅದಕ್ಕೆ ಮುಂಚೆನೇ ಬೇಗನೆ ಮಾಡಿಸಿ.
Bye.